ವೀಕ್ಷಕರೇ, ಜ್ಞಾನದ ವಿಸ್ಮಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಮ್ಯಾ ಶಂಕರ್. ನಾನು ಹಾಗೂ ನನ್ನ ಚಿಕ್ಕಮ್ಮನೊಟ್ಟಿಗೆ ಇವತ್ತು ನರಹರಿ ಪರ್ವತಕ್ಕೆ ಬಂದಿದ್ದೇವೆ. ತೋರಿಸ್ತೇನೆ. ನನ್ನ ವಾಯ್ಸ್ ಈಗ ಚಳಿಗೆ ಹೋಗಿದೆ ಆಯಿತಾ, ಹಾಗಾಗಿ ಅಡ್ಜಸ್ಟ್ ಮಾಡಿಕೊಳ್ಳಿ. ಈಗ ಹೋಗ್ಬೇಕಷ್ಟೇ, ಮೆಟ್ಲೆಲ್ಲ ಹತ್ತಬೇಕಷ್ಟೇ, ಹೋಗುದೀಗ ಆಯ್ತಾ. ನೋಡಿ ಅಂತೆ ಆಂಟಿ, ನೋಡಿ ಅಂತ ಇಷ್ಟು ಹತ್ತಿರ ಬಂದಿದೆ ಆಯ್ತಾ. ನಾವು ಇಲ್ಲಿದ್ದೇವೆ. ಇಕ್ಕಳ್ಳಿ ಮಂಗಗಳು. ಅದೆಲ್ಲ ಮುಗಿತು. ಇಕ್ಕಳ್ಳಿ ಮಂಗಗಳು. ಅವನಿಗೆ ಕೊಡಿ ಪಾಪ, ಅವನು ನೋಡಿ ಅಂತೆ. ಇಕ್ಕಳ್ಳಿ ಮಂಗ. ಬೇಡದಿಕ್ಕೆ ನೋಡಿ ಬೇಡ ಸಾಕಂತ. ಬನ್ನಿ ಕಾಣಿಸ್ಬೇಕಾಯ್ತ ಮಂಗನ ಇಲ್ಲಪ್ಪ ಆಂಟಿ ಜಾಗ್ರತೆ ಅಂತೆ, ಜೋರುಂಟು. ಕೊಡ್ತೀಯ ಇಲ್ವಾ ಅಂತ, ಕೊಡದಿದ್ರೆ ನಾನು ಬಿಡುತ್ತಿಲ್ಲ ಅಂತ. ಈಗ ಇದು ಅಲ್ಲಿಗೆ ನಮ್ಮನ್ನ ಎಂತ ಮಾಡ್ತದೆ ಅನ್ನೋವಾಗ ನಾವೀಗ ಹತ್ತಿಕೊಂಡು ಹೋಗ್ತಾ ಇದ್ದೇವೆ ಆಯ್ತಾ. ಮೆಟ್ಲು ಹತ್ತಿಕೊಂಡು ಮುಟ್ಟದು ಹೇಗೆಂತಾಗಿದೆ. ಮಂಗಗಳ ಕಾಟ ತಪ್ಪುವುದಿಲ್ಲ ನೋಡಿ ಅಂತ ಹಿಂದೆಯಿಂದ ಬರುದು. ಎದುರಿಗೆ ಒಬ್ಬ ಕೂತಿದ್ದಾನೆ, ಈ ಕಡೆ ಒಬ್ಬ ಸದಸ್ಯ ಆಂಜನೇಯ ಸ್ವಾಮಿ ಕೂತಿದ್ದಾನೆ. ಇದಕ್ಕೆ ಚಕ್ರತೀರ್ಥ ಅಂತ ಹೆಸರು ಕಾಣ್ತದೆ, ಗೊತ್ತಿಲ್ಲ. ಇದಕ್ಕೆ ಶಂಖತೀರ್ಥ ಅಂತ ಹೆಸರಂತೆ. ಶಂಖದಾಗಿ ಉಂಟಲ್ಲ ಆಕಾರ, ಅದಕ್ಕೆ ಬೇಕಾಗಿ ಶಂಖತೀರ್ಥ ಅಂತ ಹೆಸರು. ನೋಡಿ ಅಂತೆ ಚಂದ ಕಾಣ್ತುಂಟಾಯ್ತಾ. ಇಲ್ಲಿ ಕಾಲು ಸುತ್ತುಂಟು, ಹೇಗಂತ ಹೇಳಿದ್ರೆ ಅಷ್ಟು ಸುತ್ತುಂಟು. ಮಾತ್ರ ಪ್ರಕೃತಿ ತುಂಬ ಚಂದ ಕಾಣ್ತುಂಟಾಯ್ತಾ. ಸಾರಿ ಫ್ರೆಂಡ್ಸ್, ಮೊನ್ನೆ ನನಗೆ ಹೇಳಲಿಕ್ಕಾಗಲಿಲ್ಲ. ನನಗೆ ಮತ್ತೆ ಹುಷಾರಿರಲಿಲ್ಲ. ನಾವು ಮತ್ತೆ ಪುತ್ತೂರಲ್ಲಿ ವೈಭವ ಹೋಟ್ಲಲ್ಲಿ ಊಟ ಮಾಡಿದ್ವಿ. ನನಗೆ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಹಾಗೆ ಮತ್ತೆ ಅಲ್ಲಿಂದ ಅವರು ಬೆಳ್ಳಾರಿಗೆ ಹೋದರು. ಅವರನ್ನು ಯಾರು ನೆಂಟರು ಕರ್ತಿದ್ರಂತ, ಹಾಗೆ ಹೋಗಿದ್ದರು. ನಾನು ಮತ್ತೆ ಪುತ್ತೂರು ಉಪ್ಪಿನಂಗಡಿ ಬಸ್ಸಲ್ಲಿ ಬಂದು ದಾನ್ದುಕ್ಕಲ್ಲಿ ಇಳಿದು ನಾನು ಬಂದೆ ನನ್ನ ಮನೆಗೆ. ಹಾಗೆ ನನಗೆ ಮತ್ತೆ ಹುಷಾರಿರಲಿಲ್ಲ, ನಾನು ಮತ್ತೆ ವೀಡಿಯೋ ತೆಗಿಲಿಕ್ಕೆ ಆಗಲಿಲ್ಲ. ಹಾಗೆ ಮತ್ತು ನಾನು ಹುಷಾರಿಲ್ಲದೆ ಕೂಡ ಅಲ್ಲಿ ಹೋಗಿ ಆಡಿದ್ದು. ಅದು ಹೋಗಲೇಬೇಕು, ಇಲ್ಲದಿದ್ದರೆ ನನಗೆ ಆದಿತ್ಯವಾರ ಕಂಪ್ಯೂಟರ್ ಕ್ಲಾಸೆಲ್ಲ ಇನ್ನು ಟ್ಯಾಲಿ ಕ್ಲಾಸ್ ಮಾಡ್ತಾರೆ. ಹಾಗೆ ನನಗೆ ಆಗೋದಿಲ್ಲ ಇನ್ನು. ಮತ್ತು ನನಗೂ ಪುರ್ಸೊತ್ತಿರೋದಿಲ್ಲ, ಅವರಿಗೂ ಪುರ್ಸೊತ್ತಿರೋದಿಲ್ಲ. ಹಾಗೆಲ್ಲ ಕಷ್ಟ ಆಗುವ ಕಾರಣ ನಾನು ಹೋಗಲೇಬೇಕಾಯ್ತು. ಹಾಗೆ ಹೋದೆ ಅಷ್ಟೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ.
ಈ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.